ಕೇಳಿದ್ರ ಇವರೆಲ್ಲ ಕೋಪ ಮಾಡ್ಕೊಳ್ತಾ ಇರೋದು ಯಾಕಪ್ಪ ಅಂದರೆ ಕನಬೇಡಿ ಗ್ರಾಮದಲ್ಲಿ JJM ಕಾಮಗಾರಿಯಲ್ಲಿ ನಲ್ಲಿಗಳನ್ನು ಹಾಕಲು ರಸ್ತೆ ಅಗದಿದ್ದು ಪಾಪ ರಸ್ತೆ ಅಗದು 3 ತಿಂಗಳಾಗಿದಂತೆ ನಲ್ಲಿಗಳು ಹಾಕಿದಾರಂತೆ. ಆದರೆ ರಸ್ತೆಯನ್ನು ಮಾತ್ರ ಪುನಃ ರಿಪೇರಿ ಮಾಡಿಕೊಟ್ಟಿಲ್ಲಂತೆ. ಇದರಿಂದ ಗುತ್ತಿಗೆದಾರನು ಕೇಳಿ ಸಾಕಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ PDO ಹೇಳಿದಾರಂತೆ. ಆದರೂ ಅವರು ಯಾರೂ ಕ್ಯಾರೆ ಅಂದಿಲ್ಲ. ಮಂಗಳವಾರ ಪಾವಗಡ ತಾಲೂಕಿನ ಶಾಸಕರಾದ HV ವೆಂಕಟೇಶ್ ಅವರು ಕನಬೇಡಿ ಗ್ರಾಮದ ಅಲ್ಪಸಂಖ್ಯಾತರ ಕಾಲುವೆಯಲ್ಲಿ 50 ಲಕ್ಷ ವೆಚ್ಚದಲ್ಲಿ CC ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದಾಗ ಗ್ರಾಮಸ್ಥರು ಶಾಸಕರ ಬಳಿ ಈ ಒಂದು ತಮ್ಮ ಸಮಸ್ಯೆಯನ್ನು ತೆರೆದಿಟ್ಟಿದ್ದಾರೆ. ಇನ್ನು ಈ ಒಂದು ಸ್ಥಳಕ್ಕೆ ಪಾವಗಡ ಪವರ್ ನ್ಯೂಸ್ ಭೇಟಿ ನೀಡಿದಾಗ ಸಮಸ್ಯೆ ಇರುವುದು ನಿಜವಾಗಲೂ ಕಂಡುಬಂದಿತು. ಗುತ್ತಿಗೆದಾರರ ನಿರ್ಲಕ್ಷ್ಯವೂ ಕಂಡುಬಂದಿತು. ಅಧಿಕಾರಿಗಳ ನಿರ್ಲಕ್ಷ್ಯವೂ ಕಂಡುಬಂದಿತು. ನೋಡೋಣ, ಸ್ವಚ್ಛತೆ ಅಂತಾರೆ, ನೋಡೋಣ, ಅದು ತಗೊಳ್ಳೋಣ. ಸಮಸ್ಯೆ ಸರ್ ಇನ್ನೇನಿಲ್ಲ. CMಯಲ್ಲಿ ಇವರು ಮನೆ ಗಂಗೆ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಅದು CC ರೋಡು ಎಲ್ಲ ಕಡೆನೂ ಮಾಡಿದ್ದಾರೆ. ಈ ದೇವಸ್ಥಾನಕ್ಕೆ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗೋ ರೋಡ್ನಲ್ಲಿ ಇವ್ರು ಏನೂ ವ್ಯವಸ್ಥೆ ಮಾಡಿಲ್ಲ. 60-70 ವರ್ಷದ ಮುದುಕರು 4 ಜನ ಬಿದ್ದು ಸತ್ತೋಗಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ತಂದು ನಮಗೆ ಇದು ಅನುಕೂಲ ಮಾಡಿಕೊಡಿ ಅಂತಂದು ಮನವರಿಕೆ ಮಾಡ್ತಾ ಇದ್ದಾರೆ. ಅಲ್ಲ, ಈಗ JJM ನಲ್ಲಿ ಹಾಕಕ್ಕೆ ಮೊದಲು CC ರೋಡ್ ಇತ್ತಾ ಇಲ್ಲಿ? ಅರ್ಜುನ ಆಗಿತ್ತು ಸರ್. ಯಾರು ಆಗದವ್ರ ಈಗ ಅದನ್ನ JCB ತಗೊಬಂದು ಹಳೆ ಕಾಲದಲ್ಲಿ ಹಾಕಿರೋದು ಕೋಟೆ ಕಲ್ಲಲ್ಲ ಕಿತ್ತು ಹಾಳು ಮಾಡಿ ಬೆಂಕಿ ಇಕ್ಕಿದ್ದಾರೆ ಸರ್. ಈ ತರ ಇದೆ. ಈಗ ನೀವು ಅವ್ರನ್ನ ಕೇಳಿಲ್ವಾ ರೋಡ್ ರೆಡಿ ಮಾಡಿದ್ರೆ? ಏನಂತಾರೆ ಅಂದ್ರೆ ಇಲ್ಲ ಮಾಡ್ತೀವಿ ಅಂತಂದ್ರೆ ಹೇಳ್ತಾ ಇದ್ದಾರೆ. ಬಿಲ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿನ ಆಯ್ತು ಈಗ ನಲ್ಲಿ ಹಾಕಿದ್ದು? 3 ತಿಂಗಳಾಗಿದೆ ಸರ್. 3 ತಿಂಗಳಿಂದ ಹಂಗೆ ಇದೆ ರೋಡ್. ಹಂಗೆ ಇದೆ ಸರ್. ಎಷ್ಟು ಮನೆಗಳು ಓಡಾಡ್ತಾರೆ ಈ ಕಡೆ? ಈ ಕಡೆ ಒಂದು 150 ಮನೆ ಆಟಾಡ್ತಾರೆ ಸರ್. ಈ ಕಡೆಯಿಂದಾನೆ? ಹೌದು ಸರ್. ದೇವಸ್ಥಾನ ಇದೆ, 2 ದೇವಸ್ಥಾನ. ಈಶ್ವರನ ದೇವಸ್ಥಾನ, ತಿಮ್ಮಪ್ಪನ ದೇವಸ್ಥಾನ. 2 ಕಡೆನೂ ಪೂಜೆಗೆ ಹೋಗ್ಬೇಕಾದ್ರೆ ಮೊನ್ನೆ ಪಾಪ ಬೇರೆ ಊರವ್ರು ಬಂದಿರೋದು. ಅದಕ್ಕೆ ಒಂದು 2 ಕಣ್ಣು ಬಿದ್ದಿದ್ದಾರೆ ಸರ್. ಹೇಳಿ, ಏನು ನಿಮ್ಮ ಹೆಸರು? ನನ್ನ ಹೆಸರು KV ದೊಡ್ಡಯ್ಯ, ವೀರಣ್ಣನ ಮಗ, ಕನ್ನಮೇಡಿ. ನಿಮ್ಮ ಹೆಸರು ಹೇಳಿ. ಹೇಳಿ, ನಿಮ್ದು ಏನು ಸಮಸ್ಯೆ ಹೇಳಿ, ಇದ್ರ ಬಗ್ಗೆ ಏನು? ಮತ್ತೆ ಪುನಃ ಅದರ ಸ್ಥಿತಿನ ಮರುಕಳಿಸೋಕೆ ಅವರು ಪ್ರಯತ್ನ ಪಡಲೂ ಇಲ್ಲ. ಕಿತ್ತಿದ್ದಾಯ್ತು, ಅವರು ಕೆಲಸ ಮಾಡ್ಕೊಂಡಿದ್ದಾಯ್ತು, ಹೋಗಿದ್ದಾಯ್ತು. ಇದ್ರ ಬಗ್ಗೆ PDO ಗಮನಕ್ಕೂ ತಂದಿವಿ, ಸದಸ್ಯರ ಗಮನಕ್ಕೂ ತಂದಿವಿ. ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ತುಂಬಾ ದುಸ್ಥಿತಿ ಆಗಿದೆ. ಓಡಾಡೋದಕ್ಕೂ ತುಂಬಾ ಕಷ್ಟ. ಮಳೆ ಬಂದ್ರೆ ಮಳೆ ನೀರೆಲ್ಲ ಹರಿಯೋದು, ಓಡಾಡೋಕೆ ತುಂಬಾ ತೊಂದರೆ ಆಗಿದೆ. ಈ ಅನನುಕೂಲತೆಯಿಂದ ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತ ಮನವಿ ಮಾಡ್ತೀವಿ. ಗ್ರಾಮಸ್ಥರು ಅಲವತ್ಕೊಳ್ತಾ ಇರೋದು ಸರಿ ಇದೆ ಅನಿಸ್ತದೆ. ಯಾಕಪ್ಪ ಅಂದರೆ ರಸ್ತೆಯನ್ನು ಅಗದಿದ್ದು ಸರಿಪಡಿಸಬೇಕಾದಂಥ ಜವಾಬ್ದಾರಿ ಗುತ್ತಿಗೆದಾರರ ಮೇಲಿದೆ. ಅದೇ ರೀತಿ ಈ ಒಂದು ಗ್ರಾಮೀಣ ಕುಡಿಯುವ ನೀರು ನೈರ್ಮಲ್ಯ ವಿಭಾಗದ ಅಧಿಕಾರಿಗಳ ಮೇಲಿದೆ. ಅವರು ಬಹುಶಃ ಇಂಥ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗುವುದಿಲ್ಲ ಎಂಬುದು ನನ್ನ ಅಭಿಪ್ರಾಯವಾಗಿದೆ. ನೋಡೋಣ, ಈ ಒಂದು ಸಮಸ್ಯೆಯನ್ನು ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದಿದ್ದು ಶಾಸಕರು ಈ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದನ್ನು ನಾವು ಕಾದು ನೋಡೋಣ. ಇನ್ನು ಈ ಒಂದು ಕನಬೇಡಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕನಬೇಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಗಂಗಮ್ಮ ಪೂಜಾರಪ್ಪ, APMC ಮಾಜಿ ಉಪಾಧ್ಯಕ್ಷರಾದ ಶಿವಮೂರ್ತಿ, ಮಾಜಿ ಸದಸ್ಯರಾದ ನಾಗೇಂದ್ರ, ನಾರಾಯಣ ಪ್ರಸಾದ್, ನರಸಿಂಹಪ್ಪ, ಚಿತ್ತಗಾನಹಳ್ಳಿ ಚಂದ್ರು, ಮಾರುತೇಶ್, ಕನ್ನಬೇಡಿ ಸುರೇಶ್ ಮತ್ತಿತರರು ಹಾಜರಿದ್ದರು.